ಮಧ್ಯಪ್ರಾಚ್ಯ ಯುದ್ದಕ್ಕೆ 2 ವಾರಗಳ ತಾತ್ಕಾಲಿಕ ಕದನ ವಿರಾಮ ಘೋಷಣೆಯಾಗಿದೆ. ಇಂದು ಇಸ್ಲಾಮಾಬಾದ್ನಲ್ಲಿ ಅಮೆರಿಕ ಇರಾನ್ ನಡುವೆ ಶಾಂತಿ ಒಪ್ಪಂದದ ರಾಜತಾಂತ್ರಿಕ ಮಾತುಕತೆ ನಡೆಯಲಿದ್ದು, ಹೀಗಾಗಿ 2 ದಿನ ಸಾರ್ವಜನಿಕ ರಜೆಯನ್ನು ಘೋಷಿಸಲಾಗಿದೆ. ಮಧ್ಯಪ್ರಾಚ್ಯದಲ್ಲಿನ ಸಂಘರ್ಷಕ್ಕೆ ಇರಾನ್ ಹಾಗೂ ಅಮೆರಿಕ 2 ವಾರಗಳ ಕದನ ವಿರಾಮ ಘೋಷಿಸಿದೆ. ಇದಕ್ಕೆ ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸಿತ್ತು. ಇದಾದ ಬೆನ್ನಲ್ಲೇ ಇದೀಗ ಯುದ್ದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ನಾಳೆ ಇಸ್ಲಾಮಾಬಾದ್ನಲ್ಲಿ ಶಾಂತಿ ಒಪ್ಪಂದದ ರಾಜತಾಂತ್ರಿಕ ಮಾತುಕತೆಗಳು ನಡೆಯಲಿವೆ. ಇಸ್ಲಾಮಾಬಾದ್ನಲ್ಲಿ 2 ದಿನಗಳ ಸಾರ್ವಜನಿಕ ರಜೆಯನ್ನ ಜಿಲ್ಲಾಡಳಿತ ಘೋಷಿಸಿದೆ. ಸರ್ಕಾರಿ ಕಚೇರಿಗಳಿಗೆ ಮಾತ್ರ ರಜೆ ನೀಡಿದ್ದು, ಉಳಿದಂತೆ ಎಲ್ಲಾ ಸೇವೆಗಳು ಸಾರ್ವಜನಿಕರಿಗೆ ಲಭ್ಯವಾಗಲಿದೆ. ಇಸ್ಲಾಮಾಬಾದ್ನತ್ತ ಅಮೆರಿಕ ಉಪಾಧ್ಯಕ್ಷ ಅಪನಂಬಿಕೆಯ ಸುನಾಮಿಯ ನಡುವೆಯೇ ನಾಳೆ ಇರಾನ್ ಮತ್ತು ಅಮೆರಿಕದ ನಡುವೆ ಮಾತುಕತೆ ನಡೆಯುತ್ತಿದೆ. ಅಮೆರಿಕ ನಿಯೋಗಕ್ಕೆ ಯುಎಸ್ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ನೇತೃತ್ವ ವಹಿಸಿದ್ದು, ಇರಾನ್ಗೆ ವಿದೇಶಾಂಗ ಸಚಿವ ಅರಾಗ್ಚಿ ಖಮೇನಿ ಪಡೆಯ ನೇತೃತ್ವ ವಹಿಸುವ ಸಾಧ್ಯತೆ ಇದೆ. ಇರಾನ್ನ 10 ಷರತ್ತುಗಳ ಆಧಾರದ ಮೇಲೆ ಈ ಸಭೆ ನಡೆಯಲಿದ್ದು, ಜೆಡಿ ವ್ಯಾನ್ಸ್ ಪಾಕಿಸ್ತಾನದತ್ತ ಹೊರಟಿದ್ದಾರೆ. ಇರಾನ್ ನಿಯೋಗದ ನಡೆ ಇನ್ನೂ ನಿಗೂಢ. ಇರಾನ್ ಜೊತೆಗಿನ ಸಭೆಗಾಗಿ ಅಮೆರಿಕದ ನಿಯೋಗ ಪಾಕಿಸ್ತಾನಕ್ಕೆ ಹೊರಟಿದೆ. ಈ ನಿಯೋಗದಲ್ಲಿ ಜೆಡಿ ವ್ಯಾನ್ಸ್, ಅಮೆರಿಕದ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್, ಜೆರೆಡ್ ಕುಶ್ನರ್ ಭಾಗವಹಿಸಲಿದ್ದಾರೆ. ಆದರೆ ನಾಳಿನ ಸಭೆಗೆ ಇರಾನ್ ನಿಯೋಗ ಬರುತ್ತಾ ಇಲ್ವಾ ಅನ್ನೋದರ ಬಗ್ಗೆ ಇನ್ನೂ ಸ್ಪಷ್ಟನೆ ಸಿಕ್ಕಿಲ್ಲ. ಪಾಕಿಸ್ತಾನಕ್ಕೆ ನಾವು ಬರ್ತಿದ್ದೇವೆ ಅನ್ನೋ ಟ್ವೀಟ್ ಅನ್ನ ಇರಾನ್ ಅಂಬಾಸಿಡರ್ ಡಿಲೀಟ್ ಮಾಡಿರೋದು ಮತ್ತಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಕದನ ವಿರಾಮ ಘೋಷಣೆಯಾದ 24 ಗಂಟೆಯೊಳಗೆ ಮತ್ತೆ ಕೊಲ್ಲಿಯಲ್ಲಿ ಸಂಘರ್ಷ ಶುರುವಾಗಿದೆ. ಹಾರ್ಮೋಜ್ ಜಲಸಂಧಿಯನ್ನ ಮತ್ತೆ ಇರಾನ್ ಮುಚ್ಚಿದೆ. ಜೊತೆಗೆ ಟ್ವೀಟ್ ಸಹ ಡಿಲೀಟ್ ಮಾಡಿದೆ. ಇದರ ನಡುವೆ ಸಂಪೂರ್ಣ ಒಪ್ಪಂದವಾಗದೆ ನಮ್ಮ ಸೇನೆ ವಾಪಸ್ ಬರಲ್ಲ ಎಂದು ಟ್ರಂಪ್ ಸಹ ಹೇಳ್ತಿರೋದು ಮತ್ತೆ ಯುದ್ಧ ಶುರುವಾಗುವ ಸೂಚನೆ ಕೊಡ್ತಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬುಧವಾರ ಬಿದ್ದ 14 ದಿನಗಳ ಅಲ್ಪ ವಿರಾಮ 3 ದಿನಕ್ಕೆ ಧೂಳಿಪಟುವಾಗುವ ಲಕ್ಷಣ ದಟ್ಟವಾಗಿದೆ. ಸೀಸ್ ಫೈರ್ ಬೆನ್ನಲ್ಲೇ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅದೊಂದು ಎಚ್ಚರಿಕೆಯನ್ನ ಖಮೇನಿ ಪಡೆ ಈಗ ಹೇಳಿಕೆ ಕೆರಳಿಸಿರುವಂತದ್ದು. ಅಮೆರಿಕ ಮತ್ತು ಇರಾನ್ ನಡುವಿನ ಕದನ ವಿರಾಮದ ಘೋಷಣೆ ಬೆನ್ನಲ್ಲೇ ಜಾಗತಿಕ ರಾಜಕೀಯದಲ್ಲಿ ಮತ್ತೆ ಯುದ್ಧದ ಕಾರ್ಬಾಡುಗಳು ಕವಿಯತೊಡಗಿವೆ. ಮತ್ತೆ ಇರಾನ್ ವಿರುದ್ಧ ಅಬ್ಬರಿಸಿರುವಂತಹ ಟ್ರಂಪ್ ಇರಾನ್ ಸರ್ಕಾರಕ್ಕೆ ಅತ್ಯಂತ ಗಂಭೀರ ಎಚ್ಚರಿಕೆಯನ್ನು ನೀಡಿದ್ದಾರೆ. ಇರಾನ್ ಸುತ್ತಲೂ ಅಮೆರಿಕದ ನೌಕಾಪಡೆ, ಯುದ್ಧ ವಿಮಾನಗಳು ಮತ್ತು ಮಿಲಿಟರಿ ಸರ್ವಸನ್ನದ್ಧ ಸ್ಥಿತಿಯಲ್ಲಿದೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಮೂರೇ ದಿನಕ್ಕೆ ಮುರಿದು ಬೀಳುತ್ತಾ ಕದನ ವಿರಾಮ. ಹುಚ್ಚು ದೊರೆ ಟ್ರಂಪ್ನಿಂದ ಮತ್ತೆ ವಿನಾಶದ ಮಾತು. ಅಮೆರಿಕದ ಜನರು ಡೊನಾಲ್ಡ್ ಟ್ರಂಪ್ರನ್ನ ಅದ್ಯಾಕೆ ಅಧ್ಯಕ್ಷನನ್ನಾಗಿ ಮಾಡಿಬಿಟ್ಟಿವಿ ಅಂತ ಪರಿತಪಿಸುವಂತಾಗಿದೆ. ಮೊದಲು ರಷ್ಯಾದೊಂದಿಗೆ ಮೈತ್ರಿಗೆ ಮುಂದಾದ ಈ ಹುಚ್ಚು ದೊರೆ ಬಳಿಕ ಇರಾನ್ ಸುಪ್ರೀಂ ಲೀಡರ್ನನ್ನೇ ಖಲಾಸ ಮಾಡಿದ್ದ. ಅಂದು ಮಾಡಿದ ತಪ್ಪಿನಿಂದ ಇಂದಿಗೂ ಕೂಡ ಇಡೀ ವಿಶ್ವವೇ ಆತಂಕದಲ್ಲಿರುವಂತೆ ಮಾಡಿದ್ದಾನೆ ಈ ಪಾಪಾತ್ಮ. ಹೌದು, ಕಳೆದ 40 ದಿನಗಳಿಂದ ಕೊಲ್ಲಿಯಲ್ಲಿ ನಡೀತಾ ಇದ್ದಂತಹ ಕದನಕ್ಕೆ ಅಲ್ಪ ವಿರಾಮ ಬಿದ್ದಿತ್ತು. ಆದರೆ ಮಧ್ಯಾಹ್ನದ ಹೊತ್ತಿಗೆ ಇಸ್ರೇಲ್ ಮಾಡಿದ ಕಿತಾಪತಿ ಇದೀಗ ಮತ್ತೆ ಮಧ್ಯಪ್ರಾಚ್ಯದಲ್ಲಿ ಮಿಸೈಲ್ ಮಳೆ ಮುಂದುವರಿಯುವ ಸಾಧ್ಯತೆಯನ್ನ ದಟ್ಟವಾಗಿ ತೋರುತ್ತಾ ಇದೆ. ಸದ್ಯಕ್ಕಂತೂ ಗಲ್ಫ್ ವಾರ್ಗೆ ಶಾರ್ಟ್ ಬ್ರೇಕ್ ಬಿದ್ದಿದೆ. ಪೂರ್ಣ ಪ್ರಮಾಣದ ಸಂಧಾನಕ್ಕೆ ಇರಾನ್ 10 ಅಂಶಗಳ ಬೇಡಿಕೆಯನ್ನು ಇಟ್ಟಿದೆ. ಮೇಲ್ನೋಟಕ್ಕೆ ಇರಾನ್ನ 10 ಷರತ್ತುಗಳನ್ನು ಒಪ್ಪಿದ ಟ್ರಂಪ್ ಸೀಸ್ ಫೈರ್ ಘೋಷಣೆ ಮಾಡಿದ್ರು. ಆದರೆ ಅದಾದ ಬಳಿಕ ತಮ್ಮ ವರಸೆಯನ್ನ ಬದಲಾಯಿಸಿದ್ದಾರೆ.
ಹೌದು, ನಾವು ಇರಾನ್ ಮೇಲೆ ದಾಳಿ ಮಾಡಲ್ಲ ಅಂತ ಹೇಳಿರೋದು ನಿಜ. ಆದ್ರೆ ನಾವು ಇರಾನ್ ಗಡಿಯನ್ನ ಬಿಟ್ಟು ಕದಲೋದಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಗುಡುಗಿದ್ದಾರೆ. ಹೆಚ್ಚುವರಿ ಮದ್ದುಗುಂಡು ಮತ್ತು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳೊಂದಿಗೆ ನಮ್ಮ ಸೇನೆ ಇರಾನ್ ಸುತ್ತಮುತ್ತಲೂ ಕೂಡ ಮೊಕ್ಕಾಂ ಹೊಡಲಿದೆ. ಶಾಶ್ವತ ಒಪ್ಪಂದ ಏರ್ಪಡುವವರೆಗೂ ಕೂಡ ನಮ್ಮ ಮಿಲಿಟರಿ ಅಲ್ಲಿಂದ ಕದಲುವುದಿಲ್ಲ ಅಂತ ಟ್ವಿಸ್ಟ್ ಕೊಟ್ಟಿದ್ದಾರೆ. ಟ್ರಂಪ್ ಹುಚ್ಚು ಹೇಳಿಕೆ, ಲೆಬನಾನ್ ಮೇಲೆ ಇಸ್ರೇಲ್ನ ರಣಭೀಕರ ದಾಳಿಯ ನಡುವೆಯೇ ಪಾಕಿಸ್ತಾನ್ ಇಸ್ಲಾಮಾಬಾದ್ನಲ್ಲಿ ಸಂಧಾನ ಸಭೆ ನಡೆಯಲಿದೆ ಅನ್ನೋ ಮಾತಿಗೆ ಇದಕ್ಕಾಗಿ ಪಾಕಿಸ್ತಾನ ಇಡೀ ದೇಶವನ್ನೇ ಲಾಕ್ಡೌನ್ ಮಾಡಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ಕದನ ವಿರಾಮದ ಬೆನ್ನಲ್ಲೇ ಲೆಬನಾನ್ನಲ್ಲಿ ಇಸ್ರೇಲ್ ರಣಭೀಕರ ದಾಳಿ ಮಾಡಿದೆ. ಐಡಿಎಫ್ ಅಟ್ಯಾಕ್ಗೆ 254 ಜನರು ಬಲಿಯಾಗಿದ್ದಾರೆ. ಶಾಂತಿ ಒಪ್ಪಂದದ ಮೇಲೂ ಕೂಡ ಕರಿಛಾಯೆ ಮೂಡಿದೆ. ಈ ಕುರಿತಾಗಿ ಒಂದು ವರದಿ ಇದೆ, ನೋಡ್ಕೊಂಡು ಬನ್ನಿ. ಮಧ್ಯಪ್ರಾಚ್ಯದ ಸಂಘರ್ಷಕ್ಕೆ 2 ವಾರಗಳ ತಾತ್ಕಾಲಿಕ ಕದನ ವಿರಾಮ ಘೋಷಣೆಯಾಗಿದೆ. ಆದಾಗ್ಯೂ ಇಸ್ರೇಲ್ ಈ ಒಪ್ಪಂದ ಲೆಬನಾನ್ಗೆ ಅನ್ವಯವಾಗಲ್ಲ ಅಂತ ಪ್ರತಿಪಾದಿಸಿದ್ದು, ಲೆಬನಾನ್ ಬೈರುತ್ ಮೇಲೆ ಭೀಕರ ದಾಳಿ ಮಾಡಿದೆ. ಹಿಜ್ಬುಲ್ಲಾ ನೆಲೆಗಳನ್ನ ಗುರಿಯಾಗಿಸಿಕೊಂಡು ನಡೆದಂತಹ ವೈಮಾನಿಕ ದಾಳಿಗೆ ಸಾವಿರಾರು ಜನರು ಗಾಯಗೊಂಡಿದ್ದಾರೆ. ಸೀಸ್ ಫೈರ್ ನಡುವೆಯೇ ಲೆಬನಾನ್ ರಕ್ತಸಿಕ್ತ. ಇಸ್ರೇಲ್ ದಾಳಿಗೆ 254 ಸಾರ್ವಜನಿಕರ ಸಾವು. ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಮರುಸ್ಥಾಪಿಸಬೇಕು ಅನ್ನೋ ಕೋಟಿ ಜನರ ಪ್ರಾರ್ಥನೆಗೆ ಇಷ್ಟು ಬೇಗ ಫಲ ಸಿಗೋ ಸಾಧ್ಯತೆ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಇರಾನ್ ಜೊತೆ ಮಾತ್ರ ನಮ್ಮ ಕದನ ವಿರಾಮ ಅಂದಿರೋ ಇಸ್ರೇಲ್ ಪಕ್ಕದ ಲೆಬನಾನ್ ಮೇಲೆ ಅಳಿದುಳಿದ ಮಿಸೈಲ್ಗಳನ್ನ ಧಾರಾಕಾರವಾಗಿ ಸುರಿಸ್ತಾನೇ ಇದೆ. ಲೆಬನಾನ್ ಮೇಲೆ ದಾಳಿ ಮಾಡಬಾರದು ಅನ್ನೋದು ಸಹ ಇರಾನ್ 10 ಷರತ್ತಿನ ಭಾಗವಾಗಿತ್ತು. ಆದರೆ ಇದಕ್ಕೆ ಸೊಪ್ಪು ಹಾಕದ ಬೆಂಜಮಿನ್ ನೆತನ್ಯಾಹು ಮಾರಣಹೋಮ ಮುಂದುವರಿಸಿದ್ದಾರೆ. ಬೈರುತ್ನಲ್ಲಿ ಹಿಜ್ಬುಲ್ಲಾ ಜೊತೆಗಿನ ಯುದ್ಧದ ಬಳಿಕ ಇದೇ ಮೊದಲ ಬಾರಿಗೆ ಭಾರೀ ಪ್ರಮಾಣದ ವೈಮಾನಿಕ ದಾಳಿ ನಡೆಸಿದ್ದು, ಇದರಿಂದಾಗಿ ಸುಮಾರು 200ಕ್ಕೂ ಅಧಿಕ ಜನ ಸಾವನ್ನಪ್ಪಿದ್ದು, 1000ಕ್ಕೂ ಅಧಿಕ ಜನ ಗಾಯಗೊಂಡಿದ್ದಾರೆ. ಬೈರುತ್, ದಕ್ಷಿಣ ಲೆಬನಾನ್ ಹಾಗೂ ಬೇಕಾ ಕಣಿವೆ ಸೇರಿದಂತೆ ಹಲವೆಡೆ 100ಕ್ಕೂ ಹೆಚ್ಚು ವಾಯುದಾಳಿಗಳನ್ನ ಇಸ್ರೇಲ್ ನಡೆಸಿದೆ. ಈ ಬಗ್ಗೆ ಮಾಹಿತಿ ನೀಡಿರುವಂತಹ ಇಸ್ರೇಲ್ ರಕ್ಷಣಾ ಸಚಿವರು, ಇರಾನ್ ಪರವಾಗಿ ಇಸ್ರೇಲ್ ಮೇಲೆ ದಾಳಿ ಮಾಡಿದರೆ ಹಿಜ್ಬುಲ್ಲಾ ಭಾರಿ ಬೆಲೆಯನ್ನ ತರಬೇಕಾಗುತ್ತದೆ ಅಂತ ನಾವು ಹೇಳಿದ್ದೆವು. ಇದರಂತೆಯೇ ಇದೀಗ ಹಿಜ್ಬುಲ್ಲಾ ಮೇಲೆ ಹಠಾತ್ ದಾಳಿಗಳು ನಡೆಸಲಾಗಿದೆ ಅಂತ ಕೂಡ ತಿಳಿಸಲಾಗಿದೆ. ಇರಾನ್ ಜೊತೆ ಕದನ ವಿರಾಮವೇ ಮಹಾ ತಪ್ಪು. ಲೆಬನಾನ್ ಜೊತೆ ಕದನ ವಿರಾಮ ಇಲ್ಲ ಅಂತಿರೋ ಇಸ್ರೇಲ್, ಇರಾನ್ ಜೊತೆ ನಾವು ಸೀಸ್ ಫೈರ್ಗೆ ಮುಂದಾಗಿದ್ದು ಸಹ ಮಹಾ ತಪ್ಪು ಅಂತ ಹೇಳ್ತಾ ಇದೆ. ಇಸ್ರೇಲ್ ಈ ಮಾತಿಗೆ ಪಾಕಿಸ್ತಾನ ಮತ್ತು ಇರಾನ್ ಕೆರಳಿದೆ. ಇಸ್ರೇಲ್ನ ಉದ್ದಟತನವನ್ನ ಖಂಡಿಸಿ ಇರಾನ್ ಮತ್ತೆ ಹಾರ್ಮೋಜ್ ಜಲಸಂಧಿಯನ್ನು ಮುಚ್ಚಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.